ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ. ಇವತ್ತು ನನ್ನ ಜೊತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಧನರಾಜ್ ಆಚಾರ್ಯ ಅವರ ಜೊತೆ ಇದ್ದಾರೆ. ಒಂದಷ್ಟು ಮಾತುಕತೆಗಳನ್ನ ಅವ್ರ ಹಂಚ್ಕೊಳ್ತಾ ಹೋಗೋಣ ಬನ್ನಿ. ಹಾಯ್ ಧನರಾಜ್, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹೇಗಿದ್ದೀರಾ, ಆಚೆ ಬಂದ್ಮೇಲೆ ಹೇಗಿದ್ದೀರಾ? ನೋಡಿ ಸುಸ್ತಾಗಿ ಹೋಗಿದ್ದೀನಿ. ಗೊತ್ತಾಗ್ತಿದೆ ಸುಸ್ತಾಗಿ ಹೋಗಿದ್ದೀರಾ ಅಂತ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಏನು ಮಿಸ್ ಮಾಡ್ಕೋತಿದ್ದೀರಾ ನೀವು? ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಆಬ್ವಿಯಸ್ಲಿ ಫಸ್ಟ್ ದೋಸ್ತಾನ ಮಿಸ್ ಮಾಡ್ಕೋತಿದ್ದೀನಿ. ವೈಫ್ ನ ಮಿಸ್ ಮಾಡ್ಕೋತಿದ್ರು ಇಲ್ವೋ ಗೊತ್ತಿಲ್ಲ, ದೋಸ್ತನ್ ಮಾತ್ರ ಮಿಸ್ ಮಾಡ್ಕೋತಿದ್ರು. ಅವಳೇ ಹೇಳ್ತಿದ್ದಾಳೆ, ನೀ ಇಲ್ಲಿ ಬಂದ ಮೇಲೆ ದೋಸ್ತನ ಬಗ್ಗೆ ಜಾಸ್ತಿ ಮಾತಾಡ್ತಿದ್ಯಾ ಅಂತ. ಅಲ್ಲಿ ಕುತ್ಕೊಂಡ್ಬಿಟ್ಟು ವೈಫ್ ಹತ್ರ ಕುತ್ಕೊಂಡ್ಬಿಟ್ಟು ದೋಸ್ತ ದೋಸ್ತ ಅಂತೀರಾ, ಇಲ್ಲ ನಿಮ್ಮ ವೈಫ್ ಹೆಸರು ಹೇಳ್ತೀರಾ? ಇಲ್ಲ, ನಾನು ನಿನ್ನೆ ನನ್ನ ಫ್ರೆಂಡ್ ಕರಿವೆ ದೋಸ್ತ ಅಂತ ಮಾತಲ್ಲಿ ಹೇಳ್ಬೇಕಾದ್ರೆ ದೋಸ್ತ ಅಂತ ಬಂತು. ಪರವಾಗಿಲ್ಲ, ಇನ್ನೊಂದು ವಾರದಲ್ಲಿ ಸಿಗ್ತಾರೆ ನೋಡ, ಆಮೇಲೆ ಒಂದು ಗೆದ್ದು ಬರ್ತಾರಲ್ಲ, ಅವಾಗ ಖುಷಿ ಇರುತ್ತೆ. ಬಿಗ್ ಬಾಸ್ ಮನೆಗೆ ಆಫರ್ ಹೋಗ್ಬೇಕು ಅಂತ ಆಫರ್ ಬಂದಾಗ ನಿಮಗೆ ಏನು ಅನಿಸ್ತು ಸ್ಟಾರ್ಟಿಂಗು? ಈಗ ಹೋಗಿ ಬಂದಿದ್ದೀರಾ, ಹೋಗಕ್ಕೂ ಮುಂಚೆ ನಿಮಗೆ ಆಫರ್ ಬಂದಾಗ ಯಾವ ಥರ ಇತ್ತು ನಿಮ್ಮ ರಿಯಾಕ್ಷನ್? ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ಮನೆಯವರಂದರೆ ಎಲ್ರಿಗೂ ಹೇಳಬಾರ್ದಿತ್ತು, ನಿಮ್ಮ ಸೀಕ್ರೆಟ್ ಆಗಿರಲಿ ಅಂತಂದು. ಫಸ್ಟ್ ನಾನು ಇದೇನು ಪ್ರ್ಯಾಂಕ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ಆಮೇಲೆ ಅವರು ಹೇಳಿದ್ರು, ಇಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿರೋದು ಅಂತ. ಓಕೆ, ಏನೋ ಇದೆ ಸಮಥಿಂಗ್ ಅನ್ನೋ ಥರ. ಮತ್ತು ನನಗೆ ಬಿಗ್ ಬಾಸ್ ಕಾಲ್ ಬಂದಿದ್ದು ನನ್ನ ಮಗಳು ಹುಟ್ಟಿದ ಮರುದಿನನೇ ಹಾಸ್ಪಿಟ್ಲಲ್ಲಿದ್ದಾಗಲೇ. ಇಷ್ಟು ಸಣ್ಣ ಪಾಪನ ಬಿಟ್ಟು ಹೋಗೋದು ತುಂಬ ಕಷ್ಟ, ಮತ್ತು ಇವಳಿಗೂ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನೋ ಥರ ನನಗೂ ಅನ್ನಿಸ್ತು. ಅಷ್ಟು ದೂರ ನನ್ನ ಮಗಳನ್ನು ಬಿಟ್ಟು ಹೋಗೋದು, ಆ ಮಗಳ ಒಂದೊಂದು ತಿಂಗಳಲ್ಲಿ ಆ ಬೆಳವಣಿಗೆ ನೋಡೋದು, ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ಅಂತ ಆವಾಗಲೇ ಅನ್ನಿಸ್ತಿತ್ತು. ಬಟ್ ನನ್ನ ವೈಫು ಇಲ್ಲ, ಅವಳು ಹುಟ್ಟಿದ ಮೇಲೆ ಅವಕಾಶ ಸಿಕ್ಕಿದೆ, ಒಂದು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ. ನನಗೆ ಭಯ ಇದ್ದಿದ್ದು ಬಿಗ್ ಬಾಸಲ್ಲಿ ಏನಾದರೂ ನೆಗೆಟಿವ್ ಆದರೆ ಏನಪ್ಪ ಅಂತ. ಅದಕ್ಕೆ ನನ್ನ ಹೆಂಡ್ತಿನೇ ಹೇಳಿದ್ವಿ, ನೀವು ಹೇಗಿದ್ದೀರಿ ಅಂತ ನನಗೆ ಗೊತ್ತು, ನೀವು ಹೇಗಿರ್ತೀರೋ ಅದೇ ರೀತಿ ಇದ್ದರೆ ಆಯಿತು, ಚೆನ್ನಾಗಾಗುತ್ತೆ ಅಂತ ನಂಬಿದ್ದೀನಿ, ಹೋಗಿ ಮಗಳಿಗೋಸ್ಕರ ಹೋಗಿ ಅಂತ ಅವಳು ಹೇಳಿದ್ದು. ಬಿಗ್ ಬಾಸಲ್ಲಿ ಇದ್ದಿದ್ದು ಒಂದು ಭಯ ಇತ್ತು ಬರಬೇಕಾದ್ರೆ, ಬಟ್ ಹೊರಗಡೆ ಜನ ಪ್ರೀತಿ ತೋರಿಸಿರೋ ರೀತಿ ನೋಡಿದರೆ ಹಬ್ಬ ಏನು ಅವಕಾಶ ಇದೆ, ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ನನ್ನ ಹೆಂಡ್ತಿ ಹೇಳಿದಾಗೇ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ಅನ್ನಿಸ್ತಿದೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಏನು ಕಲ್ತ್ರಿ ನೀವು? ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಾನು ಅಬ್ಸರ್ವ್ ಮಾಡಿರೋದು, ಈಗ ಬಿಗ್ ಬಾಸ್ ನನಗೆ ಯಾವಾಗಲೂ ಹೇಳ್ತೀನಿ, ನಾನು ನನ್ನ ವೈಫಿಗೂ ಹೇಳಿದೆ, ನಾನು ಜಗಳ ಆಡಿದಾಗ ಹೋಗೋ ತವ್ರ ಮನೆಗೆ ಹೋಗು, ಹಾಗೆ ತಾಯಿ ಮನೆಗೆ ಹೋಗು ಏನು ಅನ್ನೋ ಥರ ಅಂತಿದ್ದೆ. ನನಗೆ ಬಿಗ್ ಬಾಸ್ ಮನೆಗೆ ಬಂದಾಗ ಅನಿಸಿದ್ದು ಅದೇ. ಈಗ ಹೆಣ್ಮಕ್ಳು ಒಂದು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅವರಿಗೆ ಎಲ್ಲ ಮನಸ್ಸುಗಳ ಮಧ್ಯೆ ಇರಬೇಕು. ನಮಗಾದರೆ 100 ದಿನ ಅಂತ ಒಂದು ಬಾಂಡಿಂಗ್ ಒಂದು ಇರುತ್ತೆ, 100-120 ದಿನ ಅಂತ. ಆ ಹುಡುಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಲೈಫ್ ಪೂರ್ತಿ ಇರಬೇಕು. ನಮ್ಮ ಮನೆಯಿಂದ ಬಿಟ್ಟು ಬರುವ ಒಂದು ಆ ಸಿಚುವೇಶನ್ ಹೇಗಿರುತ್ತೆ, ಅಲ್ಲಿ ಬದುಕಬೇಕು. ಅದೇ ಅನುಭವ ಅಲ್ಲಿ ನಮಗೆ ನೋಡಿದ್ದೀವಿ, ಕೇಳಿದ್ದೀವಿ, ಇದೇನು ಸಿಂಪಲ್ ಅಂತ ಅನಿಸ್ಬೋದು. ಬಟ್ ನಾನು ಹುಡುಗ ಆಗಿ ಆ ಬಿಗ್ ಬಾಸ್ ಮನೆಯಲ್ಲಿ ಅನುಭವ ಪಟ್ಟಾಗ ನನಗೆ ಅನಿಸಿದ್ದಿದೆ, ಇಂಥ ಅನುಭವದಲ್ಲಿ ನಾನಿದ್ದೀನಿ ಅಂದರೆ ಎಲ್ಲ ಹೆಣ್ಮಕ್ಳ ಜೀವನ ಕೂಡ ಇದೇ ಥರ ಅಲ್ಲ ಅಂತ. ಮನೆ ಬಿಟ್ಟು ಯಾವುದೋ ಒಂದು ಮನೆಗೆ ಹೋಗ್ತಾರೆ, ಅಲ್ಲಿ ಯಾವುದೋ ಹೆಂಡ್ತಿ ನೆನಪಾದ್ಲು. ಅಷ್ಟು ಮನಸ್ಸುಗಳ ನಡುವೆ ಇರಬೇಕಂದ್ರೆ ನಾವು ಎಷ್ಟು ಅವರಿಗೆ ಸಪೋರ್ಟಿವ್ ಆಗಿರಬೇಕು. ಯಾರಾದರೂ ಒಬ್ಬರು ಬೈದಾಗ ನಮಗೊಂದು ಬೇಕಾಗತ್ತೆ ಅದನ್ನು ಹೇಳ್ಕೊಳಕ್ಕೆ ಇನ್ನೊಬ್ಬರ ಹತ್ರ. ಅವರೇ ನಮ್ಮನ್ನು ದೂರ ಮಾಡಿದರೆ ಅಥವಾ ಅವರೇ ನಮ್ಮನ್ನು ಕಂಪ್ಲೇಂಟ್ ಮಾಡಿದರೆ ಅವ್ರಿಗೆ ಹೇಗಾಗ್ಬೋದು ಅನ್ನೋ ಥರ ಅದು ಅನ್ನಿಸ್ತು. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬನೇ ಇದ್ದು ಎಲ್ಲರನ್ನ ಎದುರಿಸ್ಕೊಂಡು ನಾನು ಒಬ್ಬನೇ ಇರ್ತೀನಿ ಅನ್ನೋದು ತುಂಬ ಕಷ್ಟ. ಅದು ಇಷ್ಟು ಸೀಸನ್ಗಳಲ್ಲಿ ನಾನು ನೋಡಿರೋ ಪ್ರಕಾರ ಪ್ರಥಮ್ ಅವರು ಆ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಜನರುಗಳನ್ನ ಎದುರು ಹಾಕ್ಕೊಂಡು ತಾನೊಬ್ಬನೇ ಇದ್ಕೊಂಡು ಮಾಡಿರೋದು ಅವರೊಬ್ಬರೇ ಅಂತ ನನ್ನ ಅನಿಸಿಕೆ. ಮತ್ತು ಯಾರದ್ದು ಗೊತ್ತಿಲ್ಲ ನನಗೆ. ಅಲ್ಲಲ್ಲಿ ಯಾರಿಗೋ ಒಬ್ಬರು ಸಪೋರ್ಟಿವ್ ಆಗಿದ್ದರು. ಆ ಒಂದು ಮನೆಯಲ್ಲಿ ಒಬ್ಬನೇ ನಿಂತು ಆಟ ಆಡೋದು ತುಂಬ ಕಷ್ಟ. ಮೆಂಟಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಏನೋ ಜಗಳ ಮಾಡ್ಕೊಂಡು ಮತ್ತೆ ಅವ್ರ ಮುಖಗಳೇ ನೋಡಬೇಕು, ಎಷ್ಟೇ ಏನೇ ಇದ್ರೂ ಅವ್ರ ಜೊತೆನೇ ಮಾತಾಡಬೇಕು, ಅದು ತುಂಬ ಕಷ್ಟ ಆಗ್ತಿತ್ತು. ನನಗಂತೂ ನಾಮಿನೇಷನ್ ಟೈಮಲ್ಲಿ ನಾಮಿನೇಟ್ ನಾನು ಈ ಲಾಸ್ಟ್ ವೀಕಲ್ಲಿ ಯಾರನ್ನೆಲ್ಲ ನಾನು ನೋಡಿದ್ನೋ, ಅಬ್ಸರ್ವ್ ಮಾಡಿದ್ನೋ, ಆ ವ್ಯಕ್ತಿಗಳು ಈ ಥರ ತಪ್ಪು ಮಾಡಿದ್ದಾರೆ, ನಾನು ಅದನ್ನು ಇದು ಈ ಕಾರಣಕ್ಕೋಸ್ಕರ ನಾನು ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೋತೀನಲ್ಲ, ಅಂಥ ವ್ಯಕ್ತಿಗಳ ಹತ್ರ ನಾನು ಯಾವಾಗ ಅನಿಸ್ತೋ ಅವತ್ತಿಂದನೇ ನಾನು ಮಾತು ಬಿಡೋದಕ್ಕೆ ಟ್ರೈ ಮಾಡ್ತೀನಿ.
ಮಾತು ಬಿಡೋಕ್ಕೆ ಟ್ರೈ ಮಾಡೋದಂದರೆ ಅದು ತನ್ನಿಂತಾನೇ ಆಗುತ್ತೆ. ನಂಗೆ ಆಗಲ್ಲ. ನೆಕ್ಸ್ಟ್ 3 ದಿನಕ್ಕೆ ನಾಮಿನೇಷನ್ ಇರುತ್ತೆ, ನಿನ್ನನ್ನೇ ನಾನು ನಾಮಿನೇಟ್ ಮಾಡೋದಪ್ಪ, ನನಗೆ ನಿನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋಕ್ಕಾಗಲ್ಲ ಅಂತ ನನಗೆ ಅನಿಸ್ಬಿಡ್ತಿತ್ತು. ಆಮೇಲೆ ನಾಮಿನೇಟ್ ಆದಮೇಲೆ ಮಾಡಿದ ಮೇಲೆ ಕೂಡ ಅವ್ರ ಹತ್ರ ನಾನು ಅಷ್ಟೊಂದು ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅದರಲ್ಲಿ ಯಾರು ರಿಸೀವ್ ಮಾಡ್ಕೋತಿದ್ರು ಅಂದರೆ ಫಸ್ಟ್ಗೆ ಚೈತ್ರ ಅವ್ರು ರಿಸೀವ್ ಮಾಡ್ಕೋತಿದ್ರು. ಅವರಿಗೆ ಏನು ಮಾಡ್ತಿದ್ರು ಕೂಡ ಅವರು ಮಾತಾಡ್ತಿದ್ರು. ಗೋಲ್ಡ್ ಸುರೇಶ್ ಅವರು ಆ ಟೈಮಿಗೆ ಜಗಳ ಮಾಡ್ತಿದ್ರು, ಮತ್ತೆ ಬಂದು ಮಾತಾಡ್ತಿದ್ರು. ಈ ಥರ ಇತ್ತು. ಮತ್ತೆ ಎಲ್ಲರೂ ಕೂಡ ಜಗಳ ಆಡೋರು, ಯಾಕೆ ಹೀಗೆ ಮಾಡಿದೆ ಅಂತ ಹೇಳೋರು, ಈ ರೀತಿ ಆಗ್ತಿತ್ತು. ಆ ಕಾರಣಕ್ಕಾಗಿ ನನಗೆ ಒಂದು 6-7 ವೀಕ್ವರೆಗೂ ನಾಮಿನೇಷನ್ ಮಾಡಿದಾಗ ತುಂಬ ಗೊಂದಲ. ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಬೇಕು, ಅವ್ರಿಗೆ ನಾಮಿನೇಟ್ ಮಾಡಿದರೆ ಅವ್ರು ಏನು ತಿಳ್ಕೊತಾರೋ, ಹೌದು, ಏನು ರೀಸನ್ ಕೊಡಬೇಕು, ರೀಸನ್ಗಳು ಇದ್ರೂ ಏನು ಅನ್ಕೊಂತ ನೆಕ್ಸ್ಟ್ ಆದ್ಮೇಲೆ ಕ್ಲೋಸ್ ಆದಾಗ ಅನ್ನೋದೊಂದು ಥಾಟ್ ಹಾಗಾಗುತ್ತೆ. ಬಟ್ ಆಫ್ಟರ್ 10th ವೀಕ್ ಇದೊಂದು ಕಾಮನ್ ಫ್ಯಾಕ್ಟ್ರು, ಇದೊಂದು ಪ್ರಕ್ರಿಯೆ. ಇದರಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಎಲ್ರಿಗೂ ತನಗೆ ರಿಯಲೈಸ್ ಆಗ್ತಾ ಆಗುತ್ತೆ. ಅವ್ನು ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಥರ. ನೀವು ಅನ್ಕೊಂಡಿದ್ರ ಬಿಗ್ ಬಾಸ್ ಮೇಲೆ ನಾನು ಇಷ್ಟು ದಿನ ಇರ್ತೀನಿ ಅಂತ ಅನ್ಕೊಂಡಿದ್ರಾ? ನಾನು ಅನ್ಕೊಂಡೆ. ಯಾಕೆಂದ್ರೆ ಎಷ್ಟೊಂದು ಜನ ಅಲ್ಲಿ ಎಲ್ಲ ಒಂದು ಪ್ಲಾಟ್ಫಾರ್ಮಿಂದ ಬಂದಿರೋರು, ಗುರುತಿಸ್ಕೊಂಡಿರೋದು ಅಂತಂತವರೇ ಹೊರಗಡೆ ಹೋದ್ರು. ಸೊ ಈ ಕಡೆ ನೀವು ಒಂದು ವ್ಲಾಗ್ ಮಾಡಿಕೊಂಡು ಏನೋ ಎಲ್ಲ ಮಾಡಿಕೊಂಡು ಪರಿಚಯ ಆಗಿದ್ರಿ. ಆದಾಗ ಅದು ಒಂದು ಕ್ಷಣ ನಾನು ಇಷ್ಟು ದಿನ ಇದ್ದೀನಲ್ಲ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ, ಇಷ್ಟು ಬೇಗ ಬಂದ್ಬಿಟ್ಟೆ ಫಿನಾಲ್ಗೆ ಇರಬೇಕು ಅಂತ ಅನ್ಕೊಂಡಿದ್ರ ನೀವು? ಈಗ ನಾನು ಒಂದು ಜರ್ನಿ ಶುರು ಮಾಡಿದಾಗ ನನಗೆ ಅನಿಸಿದ್ದು, ನಾನು ಹೋಗೋ ಮುಂಚೆನೆ ಒಂದಷ್ಟು ಬೈಟ್ಸ್ಗಳನ್ನ ಕೊಟ್ಟಿದ್ದೆ. ನನ್ನ ಹೆಂಡತಿ ಹತ್ರನೇ ಹೇಳಿದೆ, ಇಷ್ಟು ಬೈಟ್ಸ್ ಕೊಡ್ತೀನಿ, ಅಷ್ಟು ದಿನ ಇರ್ತೀನ, ನೀವು ಕೊಡ್ರಿ ಆಮೇಲೆ ನೋಡೋಣ ಅದು ಅಂತ. ನಾನು ಅದು ಹೆಂಗಾಗಿದೆ ಅಂದರೆ 25 ದಿನ ಇರ್ತೀನಿ ಸಪೋರ್ಟ್ ಮಾಡಿ, 50ನೇ ದಿನ ಇರ್ತೀನಿ ಸಪೋರ್ಟ್ ಮಾಡಿ, 75ನೇ ದಿನ ಬೇಡವಾ ಅನ್ನೋದು ಏನಾಗ್ತದೋ ಗೊತ್ತಿಲ್ಲ, ನಾನು ಮಾತಾಡೋದೆಲ್ಲ ಕಡಿಮೆ ಎಲ್ಲದೆಲ್ಲ ರೆಕಾರ್ಡ್ ಮಾಡಿ ಫಸ್ಟೇ ಹೋಗ್ಬಿಟ್ಟಿದ್ದೆ. ಆವಾಗ 75ನೇ ದಿನದ್ದು ಕೊಟ್ಟೆ, 100 ಡೇಸ್ ಕೊಟ್ರೆ 100 ಡೇಸ್ದು ಕೊಟ್ಟೆ. ಫಿನಾಲೆದೊಂದು ಕೊಡಿ ಅನ್ನೋ ಥರ ಅಂದಿದ್ಲು. ಅದಕ್ಕೆ ಅದು ಕೊಟ್ಟಿದ್ದೇನೆ ಇಲ್ಲೋ ಗೊತ್ತಿಲ್ಲ. ಅದು 100 ಡೇಸ್ ಅಲ್ಲಿ ಅಲ್ಲಿ ಕೊಟ್ಟಿದ್ರೆ ಸರಿ ಆಗ್ತಿತ್ತೇನೋ. ಫಿನಾಲೆ 100 ಡೇಸ್ ಆಗಿದೆ, 100 ಡೇಸ್ ಕಂಪ್ಲೀಟ್ ಆಗಿದೆ. ಫಿನಾಲೆ ಒಂದು ಕಂಪ್ಲೀಟ್ ಆಗಬೇಕಿತ್ತು, ಅದನ್ನು ಕೊಡ್ತಿದ್ರೆ ಆಗ್ತಿತ್ತೇನೋ ಅನ್ನೋ ಥರ. ಬಟ್ ಅಲ್ಲಿ ಏನು ಗೊತ್ತಾ ನಿಮಗೆ, ಒಂದು ಸ್ವಲ್ಪ ಈಗ ಸುದೀಪ್ ಸರ್ ಹೇಳ್ತಾರೆ ಫಸ್ಟ್ ವೀಕಲ್ಲಿ ಯಾರು ಹೋಗ್ತಾರೆ ಅವ್ರದ್ದು ಬ್ಯಾಡ್ ಲಕ್ ಅಂತ. ಯಾಕಂದರೆ ಅಡ್ಜಸ್ಟ್ ಆಗ್ತಾ ಇರೋದು ಅದು ಏನು ಗೊತ್ತಾಗೋದಿಲ್ಲ. ಫಸ್ಟಿಗೆ ಆಡಿಯನ್ಸ್ ವೋಟ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಅದು ತುಂಬ ಬ್ಯಾಡ್ ಲಕ್. ಅಂದರೆ ಪಾಪ ಅವರಿಗೆ ಎಷ್ಟು ಕೆಪಾಸಿಟಿ ಇತ್ತು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರೇ ಫಸ್ಟ್ ಹೋಗಿದ್ದಾರೆ. ಒಂದ್ ಕಡೆ ಒಂದು ಗ್ರೇಟ್ ಅಂತ ಅನ್ಸುತ್ತಲ್ಲ ನೀವಿಷ್ಟು ದಿನ ಬಂದಿದ್ದು. ಇಲ್ಲ, ಅದು ಅವರ ವಿಚಾರದಲ್ಲಿ ಗ್ರೇಟ್ ಅಂತ ಆಗೋದಿಲ್ಲ. ಅವರು ಹೋಗಿರೋದು ಒಂದು ಬ್ಯಾಡ್ ಲಕ್. ಆ ವಾರದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಜನರಿಗೆ ಇಷ್ಟ ಆಗದೆ ಇರ್ಬೋದು. ಆ ಇನ್ಸಿಡೆಂಟಿಂದ ಯಮುನವರು ಆ ಕಡೆ ಹೋಗಿರ್ಬೋದು. ಆದರೆ ಯಮುನವ್ರಿಗೆ ಕೆಪಾಸಿಟಿ ಇಲ್ವಾ? ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಎನರ್ಜೆಟಿಕ್. ಆಟ ಅಂತ ಬಂದಾಗ ಟಕ್ಕರ್ ಕೊಡೋದಕ್ಕೂ ರೆಡಿ ಇದ್ದಾರೆ. ಟಾಸ್ಕ್ ಅಂತ ಬಂದರೆ ಅವರಷ್ಟು ಫಿಸಿಕಲ್ ಆಗಿ ಟಾಸ್ಕ್ ಮಾಡೋರು ಯಾರೂ ಇಲ್ಲ. ಅಷ್ಟು ಅಂದರೆ ನಮ್ಮಲ್ಲಿ ಸೀನಿಯರ್ ಅಂತ ಅಂದಾಗ ಅವರು ಅಂತ ಬಂದರೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು. ಅಕಸ್ಮಾತ್ ಆ ವೀಕಲ್ಲಿ ಅವ್ರು ಸೇಫ್ ಆಗ್ತಿದ್ರು, ಅವರು ಎಲ್ಲವರೆಗೂ ಬರ್ತಿದ್ರು. ಅಂದರೆ ಬಿಗ್ ಬಾಸಿಗೆ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇತ್ತು. ಒಳ್ಳೆ ಡ್ಯಾನ್ಸರ್ ಕೂಡ, ಮತ್ತು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಿದ್ರು. ಆದರೆ ನಾನು ಅನಿಸಿರೋ ಪ್ರಕಾರ 1 ವಾರ 2 ವಾರ 3 ವಾರ ಇಷ್ಟ ಆದಮೇಲೆ ಅಲ್ಲಿ ಹೋಗ್ತಾ ನಾವು ಅದನ್ನು ಅಡ್ಜಸ್ಟ್ ಆಗ್ತಾ ಹೋಗ್ತೀವಲ್ಲ, ಅದರಲ್ಲಿ ನಾವು ಜಾಸ್ತಿ ಇಂಪ್ರೂವ್ ಆಗ್ತಾ ಹೋಗ್ತೀವಿ. ನನಗೀಗ ತುಂಬ ಮಂದಿ ಹೇಳೋದಿದೆ ಹೊರಗಡೆ ಬಂದ ಮೇಲೆ, ಫಸ್ಟ್ ನೀನು ನೋಡಿದಾಗ ಇಷ್ಟು ವಾರ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ. ಅದು ನಂಗೆ ಒಂದು ದೇವ್ರು ಕೊಟ್ಟಿರೋ ಚಾನ್ಸ್ ಅಂತ ಅಂದ್ಕೋತೀನಿ. ಅಕಸ್ಮಾತ್ ಯಮುನವ್ರ ಥರನೇ ನಾನು ಆ ಟೈಮಲ್ಲಿ ಆಡಿಯನ್ಸ್ ಏನಾದರೂ ಇಷ್ಟಪಡದೆ ನಾನು ಈ ಕಡೆ ಬರ್ತಿದ್ರೆ ನನಗೆ ಇಷ್ಟೆಲ್ಲ ಪ್ರೂವ್ ಮಾಡೋದಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಈಗ ಜನ ನನ್ನನ್ನು ಹೇಳಬೇಕಾದ್ರೆ ಹೇಳ್ತಿರೋದು 10ನೇ ವಾರದಿಂದ ನಿಮ್ಮದು ಒಂದು ಗ್ರೋತ್ ಏನಿದೆ ಅದು ತುಂಬ ನೀಟಾಗಿ ಗ್ರಾಫು ಚೆನ್ನಾಗಿ ಹೋಗಿದೆ ಅಂತ. ಗ್ರಾಫ್ ಚೆನ್ನಾಗಿ ಹೋದ್ಮೇಲೆ ಮತ್ತೆ ಯಾಕೆ ನೀವು ಫಿನಾಲೆವರೆಗೂ ಹೋಗೋಕ್ಕಾಗಲಿಲ್ಲ ಧನರಾಜ್ ಅವರೇ? ಮೇ ಬಿ ಅಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಜನರು ಈ ಕಾರಣಕ್ಕಾಗಿ ಒಂದು ವೋಟಿಂಗ್ ಅಂತ ಬಂದಾಗ ನನ್ನ ಇಷ್ಟಪಡದೇ ಇರ್ಬೋದು. ಫೈನಲಿ ಜನರ ಏನು ಡಿಸಿಷನ್ ಇದೆ ಅದೇ ಅದರ ಪ್ರಕಾರ. ನೀವು ಬಿಗ್ ಬಾಸ್ ಮೇಲೆ ಒಂದು ಲಕ್ಕಿ ಜಾಗ ಗೊತ್ತಾ?